ಅದೇ ರೀತಿ ಅಡಗಂಟಿಕ ರಾಜ ಹೆಂಗೆ ಫೇಮಸ್ಸು, ಅಡಗಂಟಿಗೆ ಇವರು ಸಿಂಗಲ್ ಸಿಂಹ ಪ್ರವೀಣ್ ಅಂತ ಸರ್, ಹೋರಿ ಹಿಡಿತಗಾರರು. ಪ್ರವೀಣ್ ಅವರು ಫೇಮಸ್, ಕರ್ನಾಟಕ, ಆಂಧ್ರ, ತಮಿಳುನಾಡು ಫೇಮಸ್ ಸರ್ ಇವರು. ಬಡವ ಸಾಕಿದ ಹೈ ಸ್ಪೀಡ್ ಸುರಿಗಿಹಳ್ಳಿ ಈ ಹೋರಿಯ ಹೆಸರು. ಹೋರಿ ಹಬ್ಬದಲ್ಲಿ ನಾವು ವರ್ಷಕ್ಕೆ 10 ಹಬ್ಬ ಮಾಡಲ್ರಿ, ವರ್ಷಕ್ಕೆ ಒಂದೇ ಹಬ್ಬ ಮಾಡಿದ್ರು ನಿಯತ್ತಾಗಿ ಹಬ್ಬ ಮಾಡ್ಕೊಂಡ್ ಬರ್ತೀವಿ. ಹೋರಿ ಹಬ್ಬದ ಸ್ಪ್ರಿಂಗ್ ಮಿಷನ್. ಈ ಜಾತಿ ಬಂದ್ಬಿಟ್ಟು ತಮಿಳುನಾಡಲ್ಲಿ ನಂಬರ್ 1 ಹೋರಿ ಸರ್. ಅವಾಗಿಂದ ಇವಾಗವರೆಗೂ ಜಲ್ಲಿಕಟ್ಟಲ್ಲಿ ಫೇಮಸ್ ಅಂದರೆ ಇದು. ನಿತ್ತು ತಿರುಗಿ ಆಗುತ್ತೆ. 15 ಹಬ್ಬ ಮಾಡೇವ್ರಿ. ಒಂದು 4 ಬೈಕ್ ಆಗ್ಯಾವ, ಒಂದು ಉಂಗ್ರ, 2 ಫ್ರಿಜ್ ಎಲ್ಲ ಆಗ್ಯಾವ. ಹೈಯೆಸ್ಟ್ PP ಸುಲ್ತಾನ್ ಇವನೇ. PP ವಿತ್ ಆಕ್ಷನ್ ಹೋರಿ ಇದು. ನಾವೀಗ ಶಿಕಾರಿಪುರ ತಾಲೂಕಿನ ನೆಲವಾಗ್ಲು ಗ್ರಾಮದಲ್ಲಿದ್ದೇವೆ. ಈ ನೆಲವಾಗ್ಲು ಗ್ರಾಮದಲ್ಲಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಕೃಷಿ ಮೇಳವನ್ನು ಆಯೋಜನೆ ಮಾಡಿದೆ. ಈ ಕೃಷಿ ಮೇಳದ ಒಂದು ಬಹಳ ಪ್ರಮುಖವಾದ ಆಕರ್ಷಣೆ ಅಂತಂದರೆ ಇಲ್ಲಿ ಹೋರಿಗಳ ಪ್ರದರ್ಶನ ನಡೀತಾ ಇದೆ. ಬಹುಶಃ ಈ ಥರದ ಹೋರಿಗಳ ಪ್ರದರ್ಶನ ಕೃಷಿ ಮೇಳದಲ್ಲಿ ನಡೀತಾ ಇರೋದು ಬಹಳ ಅಪರೂಪ. ಅದು ಶಿಕಾರಿಪುರ ತಾಲೂಕಿನ ನೆಲವಾಗ್ಲು ಗ್ರಾಮದಲ್ಲಿ ಹೋರಿಗಳ ಪ್ರದರ್ಶನ ನಡೀತಾ ಇದೆ. ನೀವು ನೋಡ್ಬೋದು ಇಲ್ಲಿ ಎಲ್ಲ ಶಿಕಾರಿಪುರ ತಾಲೂಕಿನ ಹಲವಾರು ಹೋರಿಗಳು, ಅದು ಮಾಲೀಕರು ಸಹ ಇಲ್ಲಿ ಹೋರಿಗಳನ್ನು ಕರ್ಕೊಂಡು ಬಂದು ಇಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಈ ಕುಸ್ಕೂರು ಪ್ರಳಯಾಂತಕ್ಕಾಗಿರ್ಬೋದು, BRP ಡಾನ್ ಆಗಿರ್ಬೋದು, ಗಾಂಧಿನಗರ ಸೂಪರ್, ಹೀಗೆ ಇಲ್ಲಿ ಇದು ಶಿಕಾರಿಪುರ ಮತ್ತು ಹಿರೇಕೆರೂರು ಈ ಗಡಿ ಭಾಗದಲ್ಲಿದೆ. ಇಲ್ಲಿ ಹೋರಿಗಳನ್ನು ಸಾಕೋದು ಮತ್ತು ಭಾಳ ಪ್ರೀತಿಯಿಂದ ಸಾಕಿ ಅವುಗಳ ಹೋರಿ ಹಿಡಿಯುವಂಥ ಸ್ಪರ್ಧೆಯಲ್ಲಿ ಅವುಗಳ ಭಾಗವಹಿಸೋ ರೀತಿಯಲ್ಲಿ ಪಳಗಿಸೋದು ಇಲ್ಲಿ ಬರ್ತಕ್ಕಂಥ ಸಂಪ್ರದಾಯ. ಶಿಕಾರಿಪುರ ಮತ್ತು ಹಿರೇಕೆರೂರು ತಾಲೂಕಿನ ಗಡಿ ಭಾಗದಲ್ಲಿ ಇದೊಂದು ಬಹಳ ದೊಡ್ಡ ಸಂಪ್ರದಾಯ ಆಗಿದೆ. ಈಗ ನಾವು ಹೋರಿ ಮಾಲೀಕರನ್ನ ಮಾತಾಡಿಸ್ತಾ ಹೋಗೋಣ. ಈಗ ಇಲ್ಲಿ ನೀವು ನೋಡ್ಬೋದು ಬೇರೆ ಬೇರೆ ಗ್ರಾಮಗಳಿಂದ ಬಂದಂಥ ಹೋರಿಗಳು ಇಲ್ಲಿದ್ದಾವೆ. ಭಾಳ ಬೇರೆ ಬೇರೆ ಗ್ರಾಮದಲ್ಲಿ ಬಂದಂಥ ಹೋರಿಗಳು ಮತ್ತು ಹೋರಿಗಳಿಗೆ ಒಂದು ನಾಮಕರಣನೂ ಸಹ ಇರುತ್ತೆ. ಈಗ ಇಲ್ಲಿ BRP ಡಾನ್, ಈ ಹೋರಿ ಹೆಸರು BRP ಡಾನ್. ನೀವು ಏನದು ಮಾರಿಗುಡಿಕ ರಾಜ ಈ ಹೋರಿ ಏನು ರೀ ವಿಶೇಷ? ಇದು PP ಹೋರಿ, PP ವಿತ್ ಆಕ್ಷನ್ ಹೋರಿ. ಇದು ಸ್ಪೀಡ್ ಇದೆ. ಮಾರಿಗುಡಿಕ ರಾಜ ಈ ಹೋರಿಯ ವಿಶೇಷ ಏನಂದರೆ ಸ್ಪೀಡ್ ಇದೆ ಅಂತೇಳಿ. ಇದು ಗಾಂಧಿನಗರ ಸೂಪರ್ ಅಲ್ವಾ? ಅಲ್ಲ, BRP ಡಾನ್ ವಿಶೇಷ ಸರ್. ಇದು ನಾವು ಸ್ಪೀಡ್ ಹಬ್ಬ ಮಾಡಲ್ಲ, ನಿಂತು ಆ್ಯಕ್ಷನ್ ಮಾಡುತ್ತೆ ಹಬ್ಬ. ನಾವು ಈಗ ಒಂದು 5 ಹಬ್ಬಕ್ಕೆ ಮಾಡಿದ್ದೀವಿ. ನಾವು ಮತ್ತೆ ಈಗ ದನಗಳನಲ್ಲಿ ಹಬ್ಬಕ್ಕೆ ಹಾಕ್ತಾಯಿದ್ದೀವಿ 22ನೇ ತಾರೀಕು. ಇದು ಗಾಂಧಿನಗರ ಸೂಪರ್ ಹೋರಿ. ವಿಶೇಷ ಏನು ಹೋರಿ? ವಿಶೇಷ ಹೈಯೆಸ್ಟ್ PP ಸುಲ್ತಾನ್ ಇವನೇ. ಹೋರಿ ಹಬ್ಬದಾಗ ಇಡೀ ಹೈಯೆಸ್ಟ್ PP ಸುಲ್ತಾನ್ ಇವನೊಬ್ಬನೇ. ಇವನಷ್ಟು PP ಯಾರು ಗೊತ್ತಿಲ್ಲ ಇನ್ನು. ಇದು ಈ ಹೋರಿಯ ವಿಶೇಷ. ಇದು ಚಿಕ್ಕೇರಿ ಜಮೀನ್ದಾರ್ ಹೋರಿ ಎದುರಿಗೆ ನಾವಿದ್ದೀವಿ. ಚಿಕ್ಕೇರಿ ಜಮೀನ್ದಾರ್ ಹೋರಿ. ಈಗ ನೀವು ನೋಡ್ಬೋದು KDM ಕಿಂಗ್, ಚಿಕ್ಕೇರಿ ಛಲಗಾರ, ಈ ಹಾಯಲ್ಲ ಈ ಹೋರಿ ಅಂತ. ಹಾಯಲ್ಲ ವಿಶೇಷ PP ಹೊತ್ಕೊಂಡು ಹಬ್ಬ ಮಾಡ್ತಾರೆ. 18-20 ಅಡಿ ಕೋಲ್ ಹಾಕ್ತೀವಿ. ಎಲ್ಲ ಕಡೆ ಪ್ರೈಸ್ ಆಗ್ಯಾವು. ಒಂದು 15 ಹಬ್ಬ ಮಾಡೇವ್ರಿ. ಒಂದು 4 ಬೈಕ್ ಆಗ್ಯಾವು, ಒಂದು ಉಂಗ್ರ, 2 ಫ್ರಿಜ್ ಎಲ್ಲ ಆಗ್ಯಾವು. ಸ್ಪೀಡ್ ಹಬ್ಬ ಮಾಡ್ತದೆ, ಚೆನ್ನಾಗಿ ಮಾಡ್ತದೆ. ಈಗ ನಾವು ಮುಂದಿನ ಹೋರಿಯನ್ನು ನೋಡೋಣ. ಇಲ್ಲಿ ಗ್ರಾಮದ ಆರುಡ ಎಕ್ಸ್ಪ್ರೆಸ್ ಹೋರಿಯನ್ನು ನೋಡ್ಬೋದು. ಭಾಳ ವಿಶೇಷವಾಗಿ ಭಾಳ ಸುಂದರವಾಗಿ ಕಾಣ್ತಾ ಇದೆ. ಏನು ಈ ಹೋರಿಯ ವಿಶೇಷ? ಕೊಬ್ಬರಿ ಹೋರಿ ಹಬ್ಬ ಮಾಡುತ್ತೆ. ಕೊಬ್ಬರಿ ಕಟ್ಟೆ ಸ್ಪೀಡ್ ಇದೆ, ನಿತ್ತು ತಿರುಗಿ ಆಗುತ್ತೆ. ಏನಪ್ಪ ಅಂದರೆ ಆಕ್ಷನ್ ಹೊಡೆಯುತ್ತೆ, ಸ್ಪೀಡ್ ಇದೆ, ಹಬ್ಬ ಚೆನ್ನಾಗಿ ಮಾಡುತ್ತೆ. ಇವತ್ತಿಗೂ ಎಲ್ಲೂ ಕೊಬ್ಬರಿ ಕೊಟ್ಟಿಲ್ಲ, ಚೆನ್ನಾಗಿ ಮಾಡುತ್ತೆ ಹಬ್ಬ. ಹೀಗೆ ಇಲ್ಲಿ ನಾವು ಈ ಕೃಷಿ ಮೇಳದಲ್ಲಿ ಭಾಳಷ್ಟು ಹೋರಿಗಳನ್ನು ನೋಡ್ಬೋದು. ಇಲ್ಲಿ ಇದು ಶಿಕಾರಿಪುರದ ಚಂದ್ರಗುತ್ತಮ್ಮ ಹೋರಿ ಹಬ್ಬದ ದೇವತೆ ಅಂತ ಹೇಳ್ತೀರಿ. ಏನು ವಿಶೇಷ? ಹೋರಿ ಹಬ್ಬದ ದೇವತೆ ಅಂದರೆ ವಿಶೇಷನೇ ಅಂದರೆ ನಮ್ಮ ರಾಣಿನೇ ವಿಶೇಷ ನಮಗೆ. ಹೋರಿ ಹಬ್ಬದಲ್ಲಿ ನಾವು ವರ್ಷಕ್ಕೆ 10 ಹಬ್ಬ ಮಾಡಲ್ರಿ, ವರ್ಷಕ್ಕೆ ಒಂದೇ ಹಬ್ಬ ಮಾಡಿದ್ರು ನಿಯತ್ತಾಗಿ ಹಬ್ಬ ಮಾಡ್ಕೊಂಡ್ ಬರ್ತೀವಿ. ನಮ್ಮ ಹೋರಿ ಹಬ್ಬದ ದೇವತೆ ಐಕಿ, ನಮ್ಮ ಮನೆ ದೇವರು. ಹೋರಿ ಹಬ್ಬದ ದೇವತೆ ಚಂದ್ರಗುತ್ತಮ್ಮ. ಇದು ಕಾಗಿನಲ್ಲಿ ಪ್ರಚಂಡ ಹೋರಿಯ ಇದನ್ನು ಸಹ ಕಾಗಿನಲ್ಲಿ ಪ್ರಚಂಡ ಹೆಂಗೆ ಹೆಸರು ಕೊಟ್ಟರೆ? ಇದು ಕಾಗಿನಲ್ಲಿ ಪ್ರಚಂಡ ಹೋರಿ ಅಂದರೆ ನಾವು ಹೋರಿ ಕಟ್ಟಿದಾಗಿಂದನೂ ಅದೇ ಹೆಸರು ಮೇಲೆ ಹೋರಿ. ವಿಶೇಷ ಏನು? ವಿಶೇಷ ಏನಿಲ್ಲ ರೀ. ಕೊಬ್ಬರಿ ಹೋರಿ, ಫುಲ್ ಆಕ್ಷನ್ ಹೋರಿ, ಸ್ಪೀಡು. ಪ್ರತಿ ಹಬ್ಬದಕ್ಕೂ ಹಾಕ್ತೀವಿ. ಪ್ರೈಜಿಗೋಸ್ಕರ ಆಸೆ ಪಡಲ್ಲ, ಸಾಲ ಹಬ್ಬ ಮಾಡ್ತೀವಿ, ಖುಷಿಗೋಸ್ಕರನ ಮಾಡೋದು. ಈಸೂರು ಹಸುರ ಹೋರಿಯನ್ನು ಇಲ್ಲಿ ನೋಡ್ಬೋದು. ಇಲ್ಲಿ ಈಸೂರು ದುರಂತ ಎರಡೂ ಸಹ ಈಸೂರಿನ ಈ ಊರಿನ ಜೊತೆಗೆ ಹೆಸರಿಟ್ಕೊಂಡಿರ್ತಕ್ಕಂಥ ಹೋರಿಗಳು ಈಸೂರು ಹಸುರ ಮತ್ತು ಈಸೂರು ದುರಂತ ಹೋರಿ. ಇನ್ನೊಂದು ಮಾಗಡಿ ಹಿರೇಮಾಗಡಿಯಿಂದ ಬಂದಿದ್ದೀವಿ. ಸೊರಬ ತಾಲೂಕು ಹಿರೇಮಾಗಡಿ. ಅಣ್ಣ ಸ್ಪೀಡಲ್ಲಿದೆ. ಇದು ಅತಿ ಎತ್ತರದ PP ಬರುತ್ತೆ, ಸ್ಪೀಡ್ ಇದೆ. ಆಮೇಲೆ ಎಲ್ಲ ಹೋರಿ ಥರ ನಾವು ಸಪ್ರೇಟ್ ರೂಮು, ಮೇಯಿಸೋದು, ಸಪ್ರೇಟ್ ಫುಡ್ಡು ಯಾವುದೂ ಇಲ್ಲ. ದನಗಳ ಜೊತೆ ಮೇಯ್ತದೆ. ಆಮೇಲೆ ಹಸಿ ಮೇವು, ಒಣ ಮೇವು ಅಷ್ಟೇ ತಿನ್ನುತ್ತಿದ್ದು.
ನೆಲವಾಗ್ಲು ಗ್ರಾಮದಲ್ಲಿ ಮಾಡಿರ್ತಕ್ಕಂಥ ಈ ಕೃಷಿ ಮೇಳದಲ್ಲಿ ಇರತಕ್ಕಂಥ ಹೋರಿ ಕಡಲಮುತ್ತು ಹಾರ್ನಳ್ಳಿಯ ಹೋರಿ ಇದು. ಏನು ವಿಶೇಷ ಸರ್? ಅತಿ ಚಿಕ್ಕ ವಯಸ್ಸಿನಲ್ಲಿ 4 ಕಲ್ಲಿನಲ್ಲೇ ಪಿ ಪಿ ಹೊತ್ತಿ ಹಬ್ಬ ಮಾಡಿ ಸರ್. 4 ಕಲ್ಲಿನಲ್ಲಿ ಪಿ ಪಿ ಹೊತ್ತು ಹಬ್ಬ ಮಾಡಿ ಚಿಕ್ಕ ವಯಸ್ಸಿನಲ್ಲಿ, ಅದೇ ಗ್ರೇಟ್ ಸರ್. ಅತಿ ಚಿಕ್ಕ ವಯಸ್ಸಿನಲ್ಲೇ ಹೋರಿ ಹಬ್ಬದಲ್ಲಿ ಇತಿಹಾಸದಲ್ಲಿ ಇದೆ. 4 ಕಲ್ಲಿನ ಕರ ಪಿ ಪಿ ಹೊತ್ತು ಹಬ್ಬ ಮಾಡಿದ್ದೆ. ಜಾಸ್ತಿ ಹೈ ಸ್ಪೀಡ್ ಇದೆ, ಅದೇ ವಿಶೇಷ ಇದ್ರದ್ದು. ಸ್ಪೀಡು ಡಬಲ್ ಆಕ್ಷನ್, ಸಣ್ಣ ಕರ 4 ಕಲ್ಲಿನ ಕರ ಇನ್ನೂ ಇದು ಹೈ ಸ್ಪೀಡಲ್ಲಿ ಹಬ್ಬ ಮಾಡಿದೆ. ಇದು ಹಾರ್ನಳ್ಳಿಯ ಕಡಲಮುತ್ತು ಹೈ ಸ್ಪೀಡ್ ಹೋರಿ ಇದು. ಈಗ ಇದು ಶಿಕಾರಿಪುರದ ಗೋಣೇರ್ ಅಧಿಕಾರ ನಂಬರ್ 1. ಸ್ಪೀಡ್ ಆಕ್ಷನ್ ಮತ್ತು ಸ್ಪೀಡು, ಆಕ್ಷನ್ ಮತ್ತು ಸ್ಪೀಡ್. ಇದು ಶಿಕಾರಿಪುರದ ಗೋಣೇರ್ ಅಧಿಕಾರ ನಂಬರ್ 1. ಶಿಕಾರಿಪುರದ ಗೋಣೇರ್ ಅಧಿಕಾರ ನಂಬರ್ 1 ಆ ಹೋರಿಯ ವಿಶೇಷ ಅದು. ಇದು ವಿ ಟಿ ಎನ್ ಸರ್ಕಾರ ಇದು. ಹಾಂ, ಸುಣ್ಣತ್ಕೊಪ್ಪ ಸ್ಪೀಡ್ ಸರ್. ಆ ಕಡೆ ಸ್ಪೀಡ್ ಬರುತ್ತೆ. ವಿ ಟಿ ಎನ್ ಸರ್ಕಾರ ಈ ಹೊರೆ ವಿಶೇಷ ಏನಂದರೆ ಸ್ಪೀಡ್ ಇದು. ಈಗ ಅಡಗಂಟಿಕ ರಾಜ ಭಾಳ ವಿಶೇಷವಾಗಿ ಅಲಂಕಾರ ಮಾಡಿದ್ದಾರೆ ಊರಿಗೆ. ಕೃಷಿ ಮೇಳದ ಒಂದು ವಿಶೇಷ ಪ್ರದರ್ಶನ, ಹೋರಿಗಳ ಪ್ರದರ್ಶನ ಇದು. ಇಲ್ಲಿ ನಾವು ನೋಡ್ಬೋದು ಅಡಗಂಟಿಕ ರಾಜ ಹೋರಿ. ಇಲ್ಲಿ ನೋಡಿ ತ್ರಿಶೂಲ ಇದೆ, ಓಂ ಇದೆ, ಸ್ವಸ್ತಿಕ್ ಇದೆ, ಭಾಳ ವಿಶೇಷವಾದ ಅಲಂಕಾರ ಇದೆ. ಏನು ಹೋರಿ ವಿಶೇಷ ಸರ್? ಪಿ ಪಿ ಹೋರಿ ಸರ್ ಇದು. ಪಿ ಪಿ ಬಲೂನ್ 18 ಅಡಿ ಪಿ ಪಿ ಬಲೂನ್ ಕಟ್ಬಿಡ್ತೀವಿ ಸರ್ ಹೋರಿನ. ಇದು ಫೇಮಸ್, ಕರ್ನಾಟಕ ಫೇಮಸ್ಸು. ಅದೇ ರೀತಿ ಅಡಗಂಟಿಕ ರಾಜ ಹೆಂಗೆ ಫೇಮಸ್ಸು, ಅಡಗಂಟಿಗೆ ಇವರು ಸಿಂಗಲ್ ಸಿಂಹ ಪ್ರವೀಣ್ ಅಂತ ಸರ್ ಹೋರಿ ಹಿಡಿತಗಾರರು. ಹಾಂ, ಪ್ರವೀಣ್ ಅವರು ಫೇಮಸ್, ಕರ್ನಾಟಕ, ಆಂಧ್ರ, ತಮಿಳುನಾಡು ಫೇಮಸ್ ಸರ್ ಇವರು ಹೋರಿ ಹಿಡಿತಗಾರರು. ಚಾಲೆಂಜ್ ಮಾಡಿದ ಹೋರಿ ಆಗಲಿ, ನಮಗೆ ಬೇಡದ ಹೋರಿ ಆಗಲಿ, ಯಾವರಾಗಲಿ ನಿಂತಲ್ಲೇ ರೌಂಡ್ ಸರ್ ಹೋರಿ. ಹೌದು, ಇವ್ರ ಜೊತೆ ನಾನು ಪ್ರತ್ಯೇಕವಾಗಿ ಮಾತಾಡ್ತೇನೆ. ನಾನು ಪ್ರವೀಣ್ ಅವ್ರ ಬಗ್ಗೆ ಭಾಳ ಕೇಳಿದ್ದೇವೆ. ಅವರು ಹೋರಿ ಹಿಡಿಯೋದ್ರಲ್ಲಿ ಇಡೀ ಕರ್ನಾಟಕ ಮತ್ತು ಬೇರೆ ರಾಜ್ಯದಲ್ಲೂ ಫೇಮಸ್ ಅವರು. ನನ್ನ ಜೊತೆ ಮಾತಾಡ್ತೇನೆ. ಮಣಿಕಂಠ ಹೋರಿ ಹಬ್ಬದ ಸ್ಪ್ರಿಂಗ್ ಮಿಷನ್ ಅಂತಾನೆ ಹೆಸರಾದಂಥ ಹೋರಿ ಮಲ್ಲೇನಹಳ್ಳಿ ಮಣಿಕಂಠ ಹೋರಿ ಹಬ್ಬದ ಸ್ಪ್ರಿಂಗ್ ಮಿಷನ್. ಹೌದು ಸರ್, ಅದರ ಹಬ್ಬ ನೋಡೇನೆ ಜನ ಅಭಿಮಾನಿಗಳು ಹೇಳಿದ್ ಸರ್ ಹೋರಿ ಹಬ್ಬದ ಸ್ಪ್ರಿಂಗ್ ಮಿಷನ್ ಅಂತ. ಇದು ಮಲ್ಲೇನಹಳ್ಳಿ ಮಣಿಕಂಠನ ವಿಶೇಷ, ಹೋರಿ ಹಬ್ಬದ ಸ್ಪ್ರಿಂಗ್ ಮಿಷನ್ ಇದು. ಹಾಗೆ ಇಲ್ಲಿ ಇನ್ನಷ್ಟು ಹೋರಿಗಳು ನೋಡ್ಬೋದು. ಇಲ್ಲಿ ಹೈ ಬಜೆಟ್ ಹಳ್ಳಿಕಾರ್ ಹುಲಿಗನಕೊಪ್ಪ ಉಗ್ರಂ, ಭಾಳ ವಿಶೇಷವಾದ ಹೋರಿ. ಹಳ್ಳಿಕಾರ್ ಸಾಮ್ರಾಜ್, ಬರ್ರಿ ಸಚಿನ್ ಇಲ್ಲಿ ಹಳ್ಳಿಕಾರ್ ಸಾಮ್ರಾಜ್ ವಿಶೇಷ ಏನು ಸರ್? ಹಳ್ಳಿಕಾರ ಅತಿ ಹರಾಜಿನಲ್ಲಿ 1 ತಿಂಗಳಾಗಿದೆ. ಇದು ಮೊನ್ನೆ ಹರಾಜಿನಲ್ಲಿ ಮಾಡಿರೋದು. 1 ತಿಂಗಳಲ್ಲಿ ಇಷ್ಟು ರೂಢಿ ಮಾಡಿ ಹಳ್ಳಿಕಾರ ಅಂದರೆ ನಮಗೆ ಅತಿ ಮನುಷ್ಯರಿಗೆ ಹತ್ತಿರ ಆಗುವಂಥ ಹೋರಿ. ಅಂದರೆ ಇದು ಹಳ್ಳಿಕಾರನಲ್ಲಿ 4,25,000ಕ್ಕೆ ಬೆಡ್ಡಿಂಗ್ ಆಗಿರೋದು ಹಳ್ಳಿಕಾರ ಹೋರಿ. ಇದು ಕರ್ನಾಟಕದಾಗ ಹೈ ಬಜೆಟ್ ಹೋರಿ. ಇದು 4,25,000 ಕೊಟ್ಟು ಮೊನ್ನೆ 1 ತಿಂಗಳಲ್ಲೇ ಇಷ್ಟು ರೆಡಿಯಾಗಿ ನಿಂತ ಕಾರಣ ಹಳ್ಳಿಕಾರ ಇಷ್ಟು ಮನುಷ್ಯರಿಗೆ ಹತ್ತಿರವಾಗಿ ನಿಲ್ಲುತ್ತೆ. ಇನ್ನೂ ಎಲ್ಲೂ ಹೋಗಿಲ್ಲ. ಈಗ ಮೊನ್ನೆ ಇದೇ ಊರಿನಲ್ಲಿ ಹಬ್ಬ ಮಾಡಿದೆ. ಹೈ ಸ್ಪೀಡ್ ಹಬ್ಬ ಇದೆ. ಇದು ಹಳ್ಳಿಕಾರ್ ಹೋರಿ ವಿಶೇಷ. ಹಳ್ಳಿಕಾರ್ ಹೋರಿ 1 ತಿಂಗಳಲ್ಲಿ ಅದನ್ನು ಸಿದ್ಧ ಮಾಡಿದ್ದಾರೆ. ಈಗ ನೋಡಿ ಅಲ್ಲಿ JHL ಉಡಾಳ್ ಶಿವನಂದಿ ಹೋರಿ. ಈ JHL ಉಡಾಳ್ ಶಿವನಂದಿ ಹೋರಿಗೂ ಸಹ ಅಲಂಕಾರವನ್ನು ಮಾಡಿದ್ದಾರೆ ಕೃಷಿ ಮೇಳದಲ್ಲಿ. ನಿಮ್ಮದು ಇದು ಹಳ್ಳಿಕಾರ್ ಸಾಮ್ರಾಜ್ಯ. ಶಿಕಾರಿಪುರ ಹಳ್ಳಿಕಾರ್ ಒಡೆಯ ಇದು. ಅದು ಹೈ ಬಜೆಟ್ ಹಳ್ಳಿಕಾರ್ ಹುಲಿಗನಕೊಪ್ಪದ ಉಗ್ರಂ. ಇದು ಹಳ್ಳಿಕಾರ್ ಒಡೆಯ ಶಿಕಾರಿಪುರ ತಾಲೂಕು. ಇಲ್ಲಿ ನೋಡಿ JHL ಉಡಾಳ್ ಶಿವನಂದಿ ಸುಂದರವಾಗಿ ಅಲಂಕಾರ ಮಾಡಿದಿರಿ. ಏನು ವಿಶೇಷ ಅವರಿದು ಸರ್? ಕೊಬ್ಬರಿ ಹೋರಿ. ಹಾಂ, ಹೋರಿ ಪ್ರದರ್ಶನದಲ್ಲಿ ಸ್ಪರ್ಧೆ ಮಾಡಿಸ್ತೇವೆ ಸರ್ ನಾವು. ಈಗ ಒಂದು 5-6 ತಲೆ ಪ್ರೈಸ್ ಹೊಡೆದಿದೆ ಸರ್ ಈ ವರ್ಷದಲ್ಲಿ. ಇದು ಕೊಬ್ಬರಿ ಹೋರಿ JHL ಶಿವನಂದಿ ಹೋರಿ. ಹೀಗೆ ಶಿವಮೊಗ್ಗ ಕಪ್ಪನಹಳ್ಳಿ ಚರಿತ್ರೆ ಅಂತ ಒಂದು ಹೋರಿ ಇದೆ. ಅಲ್ಲಿ ಕಪ್ಪನಹಳ್ಳಿ ಚರಿತ್ರೆ, ಈ ಕಪ್ಪನಹಳ್ಳಿ ಚರಿತ್ರೆ ಹೋರಿ ಶಿಕಾರಿಪುರ ತಾಲೂಕು ಕಪ್ಪನಹಳ್ಳಿ ಗ್ರಾಮದ ಕಪ್ಪನಹಳ್ಳಿ ಚರಿತ್ರೆ ಹೋರಿ ಇದು. ಕಪ್ಪನಹಳ್ಳಿ ಸರ್, ಇದು ಕಪ್ಪನಹಳ್ಳಿ ಚರಿತ್ರೆ ಪಿ ಪಿ ಹೋರಿ. ನಲ್ವಾಲ್ನವ್ರು ಕೃಷಿ ಮೇಳಕ್ಕೆ ಆಗಮಿಸಬೇಕು ಅಂತ ಹೇಳಿ ಆಹ್ವಾನ ಕೊಟ್ಟರು. ನಾವು ತಪ್ಪದೆ ಬರ್ತೀವಿ ಅಂತ ಬಂದಿದ್ದೇವೆ. ಈ ವರ್ಷ ಒಂದು 8-10 ಹಬ್ಬ ಮಾಡಿದ್ದೀವಿ. ಜನರ ಮನಸ್ಸನ್ನು ಗೆದ್ದಿದೆ, ಅದಕ್ಕೋಸ್ಕರ ನಮ್ಮ ಇಲ್ಲಿ ಕರೆಸಿದ್ದಾರೆ. ಈಗ ಇನ್ನೊಂದಿಷ್ಟು ಹೋರಿಗಳಿದ್ದಾವೆ, ಆ ಹೋರಿಗಳನ್ನ ನೋಡೋಣ ಬನ್ನಿ. ಇದು ಶಿಕಾರಿಪುರ ತಾಲೂಕು ಹುಲುವಾಗ್ಲು ಗ್ರಾಮದಲ್ಲಿ ನಡೀತಾ ಇರತಕ್ಕಂಥ ಕೃಷಿ ಮೇಳದ ವಿಶೇಷ. ಇದು ಕೃಷಿ ಮೇಳದಲ್ಲಿ ಹೋರಿಗಳನ್ನು ಪ್ರದರ್ಶನ ಮಾಡಲಾಗ್ತಾ ಇದೆ. ಬಹುಶಃ ಕೃಷಿ ಮೇಳದಲ್ಲಿ ಇದುವರೆಗೂ ಹೋರಿಗಳನ್ನು ವಿಶೇಷವಾದ ಪ್ರದರ್ಶನ ಇದೆ. ಈ ಹೋರಿ ಹೆಸರೇನು? ಜೈ ಹನುಮ. ಯಾವ ಊರು? ಸುರ್ಗೇಳಿ. ಏನು ವಿಶೇಷ? ಹಬ್ಬ ಚೆನ್ನಾಗಿ ಮಾಡುತ್ತೆ. ಒಳ್ಳೆ ಆ್ಯಕ್ಷನ್ ಚೆನ್ನಾಗಿದೆ.
ಆಕ್ಷನ್. ಊರಿಗೆ ಹೆಸರು ತಂದಿರತಕ್ಕಂಥ ಹೋರಿ ಇದು. ಬಡವ ಸಾಕಿದ ಹೈ ಸ್ಪೀಡ್ ಸುರ್ಗಿಹಳ್ಳಿ. ಬಡವ ಸಾಕಿದ ಹೈ ಸ್ಪೀಡ್ ಸುರ್ಗಿಹಳ್ಳಿ. ಬಡವ ಸಾಕಿದ ಹೈ ಸ್ಪೀಡ್ ಸುರ್ಗಿಹಳ್ಳಿ ಈ ಹೋರಿಯ ಹೆಸರು. ಎಷ್ಟು ವರ್ಷದಿಂದ ನಿಮ್ಮ ಜೊತೆ ಐತೆ? 3 ವರ್ಷ ಆಯ್ತು ರೀ ಬಂದು. 3 ವರ್ಷ ಆಯ್ತು. 3 ವರ್ಷದಿಂದ ಈ ಹೋರಿ ಅವ್ರ ಜೊತೆಗಿದೆ. ಬಡವ ಸಾಕಿದ ಹೈ ಸ್ಪೀಡ್ ಹೋರಿ. ಇನ್ನೂ ಒಂದು ಕೆಲವು ಹೋರಿಗಳಿದ್ದಾವೆ, ಆ ಹೋರಿಗಳನ್ನು ಸಹ ಮಾತಾಡಿಸ್ಬಿಡೋಣ. ಹಳೆ ಮುಗಳಗೇರಿ ಅಂಜನಾದ್ರಿ ಹೋರಿ ಇದು. ಇನ್ನು ಹಳೆ ಮುಗಳಗೇರಿ ಚಿನ್ನ ಇಲ್ಲಿ ನೋಡ್ಬೋದು ನೀವು, ಹಳೆ ಮುಗಳಗೇರಿ ಚಿನ್ನ. ಹಾಗೆ ಹಳೆ ಮುಗಳಗೇರಿ ಹನುಮ, ಹಳೆ ಮುಗಳಗೇರಿ ಜೈ ಹನುಮ, ಭೂತಪ್ಪನ ಆಶೀರ್ವಾದದಿಂದ ಬಂದಂಥ ಹಳೆ ಮುಗಳಗೇರಿ ಜೈ ಹನುಮ ಹೋರಿ ಇದು. ಕೃಷಿ ಮೇಳದಲ್ಲಿ ಎಲ್ಲರನ್ನ ಆಕರ್ಷಿರತಕ್ಕಂಥ ಹೋರಿಗಳಲ್ಲಿ ಮಾಲೀಕರು ಯಾರು? ಇವತ್ತಿಗೂ ಹೋರಿ ಹಿಡದಲ್ರಿ ಅದನ್ನ. ಈಗ 4ನೇ ಪಾರ್ಟಿ ನಾನೇ ತಗೊಂಬಂದಾನ. ಇವತ್ತಿಗೂ ಹೋರಿ ಕೊಬ್ಬರಿ ಬಿಚ್ಚಿಲ್ಲ. ಯಾರು ಕೈಗೂ ಆಗಿಲ್ಲ, ಯಾರಿಗೂ ಕೊಟ್ಟಿಲ್ಲ. ಎಷ್ಟು ಇದ್ರಾಗೆ ಒಂದು 4-5 ಅಕಡ ಮಾಡೀವ್ರಿ. 4-5 ಅಕಡದಾಗ ಯಾರಿಗೂ ಹಿಡಿಯೋಕ್ಕಾಗಿಲ್ಲ. ಯಾವುದಿದು? ಹಳೆ ಮುಗಳಗೇರಿ ಜೈ ಹನುಮ, ಭೂತಪ್ಪನ ಆಶೀರ್ವಾದದಿಂದ ಬಂದಂಥ ಹಳೆ ಮುಗಳಗೇರಿ ಜೈ ಹನುಮ ಹೋರಿ ಇದೆಯಲ್ಲ, ಇದುವರೆಗೂ ಯಾರಿಗೂ ಹಿಡಿಯೋಕ್ಕಾಗಿಲ್ಲ. ಇವ್ರು 4ನೇ ಕೈ ತಗೊಂಡಿರೋದು. ಆದರೂ ಬರ್ರಿ ಇಲ್ಲೇ ಬರ್ರಿ ತೋರಿಸಿದ್ವಿ ಬರ್ರಿ ಇಲ್ಲೇ. ಹೇಳ್ರಿ ಹೋರಿ ವಿಶೇಷ. ನಮ್ಮ ಹೋರಿ ಎಲ್ಲಿ ಕೈ ಮುಟ್ಟಿಲ್ಲ, ಯಾರು ಕೈ ಹಾಕೋಕ್ಕಾಗಿಲ್ಲ. 2 ಹನಿ ಕರ ಇನ್ನು ಸರ್ ಇಲ್ಲಿ ನಾವು ತಂದು ವರ್ಷ ಆಯಿತು. ವರ್ಷ ಹಾಕಿ ಮಕ್ಕಳಿಗಿಂತ ಹೆಚ್ಚಿಗೆ ಸಾಕ್ತಾ ಇದ್ದಾನೆ ಅದನ್ನು. ಅದು ನಮ್ಮ ಮಕ್ಕಳಿಗಿಂತ ಹೆಚ್ಚಿಗೆ ಸಾಕ್ತಾ. ಯಾವುದು? ಹಳೆ ಮುಗಳಗೇರಿ ಅಂಜನಾದ್ರಿ ಮಕ್ಕಳಿಗಿಂತ ಹೆಚ್ಚು ಪ್ರೀತಿಯಿಂದ ಸಾಕ್ತಾ ಇದ್ದಾರೆ ಅದನ್ನ. ಇಲ್ಲಿ ನೋಡಿ ನೆಲವಾಗ್ಲೂ ಶೂಟರ್ ಇದು. ಹಾಗೆ ಇಲ್ಲೊಂದು ವಿಶೇಷವಾದ ಹೆಸರಿರ್ತಕ್ಕಂಥ ಹೋರಿ ಇದೆ. ಇಲ್ಲೊಂದು ನಳ್ಳಿನಕೊಪ್ಪದ ಅಂಬೇಡ್ಕರ್ ಹುಲಿ. ನಳ್ಳಿನಕೊಪ್ಪದ ಅಂಬೇಡ್ಕರ್ ಹುಲಿ ಹೋರಿ ಇದು. ಯಾವುದು ಅಂಬೇಡ್ಕರು? ಇದು ಅಂಬೇಡ್ಕರ್. ನಳ್ಳಿನಕೊಪ್ಪದ ಅಂಬೇಡ್ಕರ್ ಹುಲಿ. ಈ ಬಾರಿ ಕೃಷಿ ಮೇಳದಲ್ಲಿ ಈ ಹೋರಿಗಳ ಪ್ರದರ್ಶನವೇ ಬಹಳ ದೊಡ್ಡ ಒಂದು ವಿಶೇಷವಾದ ಆಕರ್ಷಣೆ ಆಗಿದೆ. ಈ ಹೊಸೂರುಗೌಡರು ಶಿವನಂದಿ ಅಲ್ವಾ? ವಿಶೇಷ ಇದು ಮೈಸೂರು ಮಹಾರಾಜರ ಮನೆ ದನಿನ ತಳಿ ಇದು. ಅಮೃತ್ ಮಾಲ್ ಕಾವಲು ಅಂತ ಸುಮಾರು 8,000 ಎಕರೆ ಇದೆ. ಅದರಲ್ಲಿ ಬೆಳೆದಂಥ ಕರುಗಳು ರೈತರಿಗೆ ತುಂಬ ಉಪಯುಕ್ತ. ಬೇಸಾಯಕ್ಕೆ ನಂಬಿಕೆಯ ಪ್ರಾಣಿ. ಹೆಚ್ಚಾಗಿ ಬಾಳಿಕೆ ಬರುತ್ತೆ. ಸುಮಾರು 20 ವರ್ಷದವರೆಗೂ ಬಾಳಿಕೆ ಬರುತ್ತೆ. ಭಾಳ ರ್ಯಾಶ್ ಮಾತ್ರ ದೀಪಾವಳಿ ಹಬ್ಬ ಮಾಡಲಿಕ್ಕೆ ಅವಕ್ಕೆಲ್ಲ ಭಾಳ ರ್ಯಾಶ್ ಇದೆ. ನಂಬಿದ ನಿಮ್ಮಂತ ಜೀವ ಕೊಡೋಕ್ಕೂ ಇದಿಲ್ಲ. ಇದು ಹೊಸೂರುಗೌಡರು ಶಿವನಂದಿ ವಿಶೇಷ ಇದು. ಈಗ ಇಲ್ಲಿ ನೋಡಿ ಭಾಳ ಅರಿಶಿಣಗೆರೆ ಮುತ್ತು. ಏನು ಅರಿಶಿಣಗೆರೆ ಮುತ್ತು ಹೆಸರು ಚೆನ್ನಾಗೈತಿ ಅಂತ ಇಟ್ಟಿವಿ. ಅರಿಶಿಣಗೆರೆ ಮುತ್ತು ಮೈಕಕ್ಕೆ ಹೋಗೋರಿಗೆಲ್ಲ ಚೆನ್ನಾಗಿ ಬರ್ತೈತಿ ಅಂತ ಇಟ್ಟಿವಿ ಹೆಸರು. ಎಲ್ಲರೂ ಸಾಲ ಹಿಡ್ದು ಹೋಗ್ಲಿ ಅಂತ ಇಟ್ಟಿವಿ. ಮೊನ್ನೆ ಹಬ್ಬಕ್ಕೋಸ್ಕರನೇ ತಂದಿಟ್ಟಿರೋದು. ಮೊನ್ನೆ ಬಂಪರ್ ಹೊಡ್ಸಿವ್ರಿ. ಮಾದಾಪುರದ ಬಂಪರ್ ಆಗೈತಿ. ಈಗ ಇಲ್ಲಿ ನೋಡಿ ಈಸೂರು ಯಾವುದು? ಛೋಟಾ ಸರ್ಕಾರ, ಈಸೂರು ಸರ್ಕಾರ ಎರಡರಲ್ಲಿ ಯಾವುದು? ಚೋಟ ಸರ್ಕಾರ ಸರ್. ಈಸೂರು ಸರ್ಕಾರ ಅಂತ ಅದು ನಾವು ಒಳ್ಳೆ ನೇಮ್ ಮಾಡಿದ್ವಿ. ಬಟ್ ಅದು ಹೋರಿ ನಾವು ಸೇಲ್ ಮಾಡಿದ್ವಿ. ಬಟ್ ಮೂಗು ಹರಕೆ ಅಂತ ಸ್ವಲ್ಪ ಮೂಗು ಮೇಲಾಗಿತ್ತು, ಹಂಗೆ ಹೋರಿ ಸೇಲ್ ಮಾಡಿದ್ವಿ. ಬಟ್ ನಮ್ಮ ಮನೇಲೆ ಹುಟ್ಟಿ ಕರ ಸರ್ ಇದು ಸಂಧಿ ಕ್ರಾಸ್ ಅಂತ. ಈ ಹೋರಿ ಈ ಜಾತಿ ಬಂದ್ಬಿಟ್ಟು ಬಟ್ ಇದು ಜಲ್ಲಿಕಟ್ಟಲ್ಲಿ ಒಳ್ಳೆ ಫೇಮಸ್ ಇದು. ತಮಿಳ್ನಾಡಲ್ಲಿ ಒಳ್ಳೆ ಫೇಮಸ್ ಹೋರಿ ಇದು. ಈ ಜಾತಿ ಬಂದ್ಬಿಟ್ಟು ತಮಿಳ್ನಾಡಲ್ಲಿ ನಂಬರ್ 1 ಹೋರಿ ಸರ್. ಅವಾಗಿಂದ ಇವಾಗವರೆಗೂ ಜಲ್ಲಿಕಟ್ಟಲ್ಲಿ ಫೇಮಸ್ ಅಂದರೆ ಈ ತಳಿ ಅವಾಗಿಂದ ಅಂದರೆ ಇಲ್ಲಿ ತನಕ ಜಲ್ಲಿಕಟ್ಟಲ್ಲಿ ನಂಬರ್ 1 ತಳಿ ಬಂದಿದ್ದು. ಬಟ್ ನಾವು ನಮ್ಮನೆ ಹುಟ್ಟಿ ಕರ, ಹಾಗಾಗಿ ನಾವು ತಮಿಳ್ನಾಡಿಂದ ನಮಗೆ ಇನ್ಫಾರ್ಮ್ ಬಂದಿತ್ತು. ತಮಿಳ್ನಾಡಿಂದನೂ ಕಾಲ್ ಬಂದಿತ್ತು ಸರ್. ಈ ಕರ ನೋಡಿ ಇನ್ನೂ 4 ಕರ ಇದು. ತಮಿಳ್ನಾಡಿಂದ ಇನ್ಫಾರ್ಮ್ ಬಂದಿತ್ತು ಕೊಡಿಕ ಅಂತ. ಬಟ್ ನಮ್ಮೂರಲ್ಲಿ ಚೆನ್ನಾಗಿ ಹಬ್ಬ ಮಾಡಿದೆ. ಇನ್ನು 4 ಬಟ್ ನಾವು ಸಾಲೂರು ಹಾಕಿದ್ವಿ. ಸಾಲೂರಲ್ಲಿ ದ್ವಿತೀಯ ಬಹುಮಾನ ಆಗಿದೆ, ಮತ್ತು ಎಲ್ಲಿ ಹಾಕಿಲ್ಲ ಸರ್. ನೆಕ್ಸ್ಟ್ ಟೈಮ್ ಇದು ಛೋಟಾ ಸರ್ಕಾರ ಭಾಳ ವಿಶೇಷವಾದ ಹೋರಿ ಇದು. ಛೋಟಾ ಸರ್ಕಾರ ಹಾಗಾಗಿ ಈಸೂರು ಛೋಟಾ ಸರ್ಕಾರ ಹೋರಿ ಭಾಳ ವಿಶೇಷವಾದ ಹೋರಿ ಇದು. ಆ ಹೋರಿಯನ್ನು ಈಗ ತೋರಿಸ್ರಿ. ಇದು ನೋಡಿ ಇಲ್ಲಿ ಇಡೀ ಈ ಕೃಷಿ ಮೇಳದಲ್ಲಿ ನೀವು ಹೋರಿಗಳನ್ನು ನೋಡಿ. ಯಾವ್ದು ಹೋರಿ ಅದು? ಕುಸ್ಕೂರು ಮಾತಾಡ್ಸಿವಲ್ಲ. ಬರ್ರಿ ಇದೇ ಅದು ಕುಸ್ಕೂರು.
ಕುಸ್ಕೂರು ಪ್ರಳಯಾಂತಕ ಹೋರಿ ಇದು. ಹೋರಿ ವಿಶೇಷ ಏನು? ಆ್ಯಕ್ಷನ್ ವಿತ್ ಸ್ಪೀಡ್ ಸರ್, ನಿಯತ್ತಿನ ಬಂಪರ್ ಹೊಡೆದಂಥ ಹೋರಿ. ಇದು ಕುಸ್ಕೂರು ಪ್ರಳಯಾಂತಕ ಹೋರಿ ವಿಶೇಷ. ಹೀಗೆ ಇಡೀ ಕೃಷಿ ಮೇಳದಲ್ಲಿ ಹೋರಿಗಳ ಪ್ರದರ್ಶನ ಒಂದು ವಿಶೇಷವಾದ ಒಂದು ಸಂಭ್ರಮ ಆಗಿದೆ. ಈ ವಿಶೇಷವಾದ ಒಂದು ಹೋರಿಗಳ ಪ್ರದರ್ಶನ ಭಾಳ ಕೃಷಿ ಮೇಳಗಳಲ್ಲಿ ವಿಶೇಷ ಇದೆ. ಹಾಗಾಗಿ ಎಲ್ಲ ಹೋರಿಗಳು ನೋಡಿದ್ವಿ, ಪರಿಚಯ ಮಾಡ್ಕೊಂಡು ಬಂದ್ವಿ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ಹೊನ್ನಾಳಿ ಚಂದ್ರಶೇಖರ್, ಕನ್ನಡ ಮೀಡಿಯಂ 24/7.